ಇನ್ನು ಪಾಕ್ ಗಡಿಯಲ್ಲಿ ಸೇನೆ ಕಟ್ಟೆಚ್ಚರದಿಂದ ಇದೆ. ಎಲ್ಒಸಿಯಲ್ಲಿ ಬಿಎಸ್ಎಫ್ ಯೋಧರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಗಡಿಯಲ್ಲಿರೋ ಗ್ರಾಮಗಳಲ್ಲಿ ಕೂಡ ಜನರಿಗೆ ಟ್ರೈನಿಂಗ್ ಕೊಡಲಾಗ್ತಾ ಇದೆ. ಗ್ರಾಮ ರಕ್ಷಣಾ ಪಡೆಗಳಿಗೆ ಸೇನೆ ತರಬೇತಿಯನ್ನ ಕೊಡ್ತಾ ಇದೆ. ಸೆಮಿ ಸ್ವಯಂಚಾಲಿತ ರೈಫಲ್ಗಳೊಂದಿಗೆ ಟ್ರೈನಿಂಗ್ ಅನ್ನ ಕೊಡಲಾಗ್ತಾ ಇದೆ. ನೋಡಿ, ಉಗ್ರಗಾಮಿಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಗಡಿ ಗ್ರಾಮಗಳಲ್ಲೂ ಕೂಡ ರಕ್ಷಣಾ ಪಡೆಗಳು ಜನರಿಗೆ ತರಬೇತಿಯನ್ನ ಕೊಡ್ತಾ ಇದ್ದಾವೆ. ಭಾರತೀಯ ಸೇನಾ ಕೋ ಇಸ್ ಚುನೌತಿಪೂರ್ಣ ಇಲಾಖೆ ಮೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಗ್ರಾಮಸ್ಥರು ಕೂಡ ತಮ್ಮ ಪ್ರಾಣ ಕಾಪಾಡಿಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಸೆಮಿ ರೈಫಲ್ಸ್ ನ ಕೊಟ್ಟು ಅದನ್ನ ಚಲಾಯಿಸೋದು ಹೇಗೆ, ಅದನ್ನ ಯಾವ ರೀತಿಯಲ್ಲಿ ಉಪಯೋಗಿಸಬೇಕು, ಅದೆಲ್ಲ ತರಬೇತಿಯನ್ನ ಸೇನೆ ಕೊಡ್ತಾ ಇದೆ. ಒಂದು ವೇಳೆ ಯುದ್ಧದ ಸನ್ನಿವೇಶ ನಿರ್ಮಾಣವಾದ್ರೆ ಪಾಪ ಆ ಗ್ರಾಮಸ್ಥರು ಎಲ್ಲಿ ಹೋಗ್ಬೇಕು, ಅದೇ ಅವ್ರ ಸ್ವಂತ ಊರು, ಅದನ್ನ ಬಿಟ್ಟು ಇನ್ನೆಲ್ಲಿ ಹೋಗಕ್ಕಾಗತ್ತೆ. ಆದ್ರೆ ಅಲ್ಲಿಗೆ ಏನಾದ್ರೂ ಉಗ್ರಗಾಮಿಗಳು ನುಗ್ಗಿದ್ರೆ ಅವರನ್ನ ಎದುರಿಸೋದು ಹೇಗೆ ಅಂತ ತರಬೇತಿಯನ್ನ ಕೊಡಲಾಗ್ತಾ ಇದೆ. ಸೇನೆ ಹೇಗೂ ಇರುತ್ತೆ, ಅದ್ರ ಜೊತೆಗೆ ಸ್ವಯಂ ರಕ್ಷಣೆಯ ತರಬೇತಿಯನ್ನ ಕೂಡ ಗ್ರಾಮಸ್ಥರಿಗೂ ಕೂಡ ಕೊಡಲಾಗ್ತಾ ಇದೆ. ಭಾರತೀಯ ಸೇನಾ ಜಿಸ್ ತಕನೀಕ್ ಏನಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಇಂಡೋ ಪಾಕ್ ಗಡಿಯಲ್ಲಿ ಸೇನೆ ಕಟ್ಟೆಚ್ಚರದಿಂದ ಇದೆ. ಎಲ್ಒಸಿಯಲ್ಲಿ ಬಿಎಸ್ಎಫ್ ಯೋಧರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಗಡಿಯಲ್ಲಿರೋ ಗ್ರಾಮಗಳಲ್ಲಿ ಕೂಡ ಜನರಿಗೆ ಟ್ರೈನಿಂಗ್ ಕೊಡಲಾಗ್ತಾ ಇದೆ. ಗ್ರಾಮ ರಕ್ಷಣಾ ಪಡೆಗಳಿಗೆ ಸೇನೆ ತರಬೇತಿಯನ್ನ ಕೊಡ್ತಾ ಇದೆ. ಸೆಮಿ ಸ್ವಯಂಚಾಲಿತ ರೈಫಲ್ಗಳೊಂದಿಗೆ ಟ್ರೈನಿಂಗ್ ಅನ್ನ ಕೊಡಲಾಗ್ತಾ ಇದೆ. ನೋಡಿ, ಉಗ್ರಗಾಮಿಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಗಡಿ ಗ್ರಾಮಗಳಲ್ಲೂ ಕೂಡ ರಕ್ಷಣಾ ಪಡೆಗಳು ಜನರಿಗೆ ತರಬೇತಿಯನ್ನ ಕೊಡ್ತಾ ಇದ್ದಾವೆ. ಭಾರತೀಯ ಸೇನಾ ಕೋ ಇಸ್ ಚುನೌತಿಪೂರ್ಣ ಇಲಾಖೆ ಮೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಗ್ರಾಮಸ್ಥರು ಕೂಡ ತಮ್ಮ ಪ್ರಾಣ ಕಾಪಾಡಿಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಸೆಮಿ ರೈಫಲ್ಸ್ ನ ಕೊಟ್ಟು ಅದನ್ನ ಚಲಾಯಿಸೋದು ಹೇಗೆ, ಅದನ್ನ ಯಾವ ರೀತಿಯಲ್ಲಿ ಉಪಯೋಗಿಸಬೇಕು, ಅದೆಲ್ಲ ತರಬೇತಿಯನ್ನ ಸೇನೆ ಕೊಡ್ತಾ ಇದೆ. ಒಂದು ವೇಳೆ ಯುದ್ಧದ ಸನ್ನಿವೇಶ ನಿರ್ಮಾಣವಾದ್ರೆ ಪಾಪ ಆ ಗ್ರಾಮಸ್ಥರು ಎಲ್ಲಿ ಹೋಗ್ಬೇಕು, ಅದೇ ಅವ್ರ ಸ್ವಂತ ಊರು, ಅದನ್ನ ಬಿಟ್ಟು ಇನ್ನೆಲ್ಲಿ ಹೋಗಕ್ಕಾಗತ್ತೆ. ಆದ್ರೆ ಅಲ್ಲಿಗೆ ಏನಾದ್ರೂ ಉಗ್ರಗಾಮಿಗಳು ನುಗ್ಗಿದ್ರೆ ಅವರನ್ನ ಎದುರಿಸೋದು ಹೇಗೆ ಅಂತ ತರಬೇತಿಯನ್ನ ಕೊಡಲಾಗ್ತಾ ಇದೆ. ಸೇನೆ ಹೇಗೂ ಇರುತ್ತೆ, ಅದ್ರ ಜೊತೆಗೆ ಸ್ವಯಂ ರಕ್ಷಣೆಯ ತರಬೇತಿಯನ್ನ ಕೂಡ ಗ್ರಾಮಸ್ಥರಿಗೂ ಕೂಡ ಕೊಡಲಾಗ್ತಾ ಇದೆ. ಭಾರತೀಯ ಸೇನಾ ಜಿಸ್ ತಕನೀಕ್ ಏನಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಇಂಡೋ ಪಾಕ್ ಗಡಿಯಲ್ಲಿ ಸೇನೆ ಕಟ್ಟೆಚ್ಚರದಿಂದ ಇದೆ. ಎಲ್ಒಸಿಯಲ್ಲಿ ಬಿಎಸ್ಎಫ್ ಯೋಧರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಗಡಿಯಲ್ಲಿರೋ ಗ್ರಾಮಗಳಲ್ಲಿ ಕೂಡ ಜನರಿಗೆ ಟ್ರೈನಿಂಗ್ ಕೊಡಲಾಗ್ತಾ ಇದೆ. ಗ್ರಾಮ ರಕ್ಷಣಾ ಪಡೆಗಳಿಗೆ ಸೇನೆ ತರಬೇತಿಯನ್ನ ಕೊಡ್ತಾ ಇದೆ. ಸೆಮಿ ಸ್ವಯಂಚಾಲಿತ ರೈಫಲ್ಗಳೊಂದಿಗೆ ಟ್ರೈನಿಂಗ್ ಅನ್ನ ಕೊಡಲಾಗ್ತಾ ಇದೆ. ನೋಡಿ, ಉಗ್ರಗಾಮಿಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಗಡಿ ಗ್ರಾಮಗಳಲ್ಲೂ ಕೂಡ ರಕ್ಷಣಾ ಪಡೆಗಳು ಜನರಿಗೆ ತರಬೇತಿಯನ್ನ ಕೊಡ್ತಾ ಇದ್ದಾವೆ. ಭಾರತೀಯ ಸೇನಾ ಕೋ ಇಸ್ ಚುನೌತಿಪೂರ್ಣ ಇಲಾಖೆ ಮೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಗ್ರಾಮಸ್ಥರು ಕೂಡ ತಮ್ಮ ಪ್ರಾಣ ಕಾಪಾಡಿಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಸೆಮಿ ರೈಫಲ್ಸ್ ನ ಕೊಟ್ಟು ಅದನ್ನ ಚಲಾಯಿಸೋದು ಹೇಗೆ, ಅದನ್ನ ಯಾವ ರೀತಿಯಲ್ಲಿ ಉಪಯೋಗಿಸಬೇಕು, ಅದೆಲ್ಲ ತರಬೇತಿಯನ್ನ ಸೇನೆ ಕೊಡ್ತಾ ಇದೆ. ಒಂದು ವೇಳೆ ಯುದ್ಧದ ಸನ್ನಿವೇಶ ನಿರ್ಮಾಣವಾದ್ರೆ ಪಾಪ ಆ ಗ್ರಾಮಸ್ಥರು ಎಲ್ಲಿ ಹೋಗ್ಬೇಕು, ಅದೇ ಅವ್ರ ಸ್ವಂತ ಊರು, ಅದನ್ನ ಬಿಟ್ಟು ಇನ್ನೆಲ್ಲಿ ಹೋಗಕ್ಕಾಗತ್ತೆ. ಆದ್ರೆ ಅಲ್ಲಿಗೆ ಏನಾದ್ರೂ ಉಗ್ರಗಾಮಿಗಳು ನುಗ್ಗಿದ್ರೆ ಅವರನ್ನ ಎದುರಿಸೋದು ಹೇಗೆ ಅಂತ ತರಬೇತಿಯನ್ನ ಕೊಡಲಾಗ್ತಾ ಇದೆ. ಸೇನೆ ಹೇಗೂ ಇರುತ್ತೆ, ಅದ್ರ ಜೊತೆಗೆ ಸ್ವಯಂ ರಕ್ಷಣೆಯ ತರಬೇತಿಯನ್ನ ಕೂಡ ಗ್ರಾಮಸ್ಥರಿಗೂ ಕೂಡ ಕೊಡಲಾಗ್ತಾ ಇದೆ. ಭಾರತೀಯ ಸೇನಾ ಜಿಸ್ ತಕನೀಕ್ ಏನಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಇಂಡೋ ಪಾಕ್ ಗಡಿಯಲ್ಲಿ ಸೇನೆ ಕಟ್ಟೆಚ್ಚರದಿಂದ ಇದೆ. ಎಲ್ಒಸಿಯಲ್ಲಿ ಬಿಎಸ್ಎಫ್ ಯೋಧರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಗಡಿಯಲ್ಲಿರೋ ಗ್ರಾಮಗಳಲ್ಲಿ ಕೂಡ ಜನರಿಗೆ ಟ್ರೈನಿಂಗ್ ಕೊಡಲಾಗ್ತಾ ಇದೆ. ಗ್ರಾಮ ರಕ್ಷಣಾ ಪಡೆಗಳಿಗೆ ಸೇನೆ ತರಬೇತಿಯನ್ನ ಕೊಡ್ತಾ ಇದೆ. ಸೆಮಿ ಸ್ವಯಂಚಾಲಿತ ರೈಫಲ್ಗಳೊಂದಿಗೆ ಟ್ರೈನಿಂಗ್ ಅನ್ನ ಕೊಡಲಾಗ್ತಾ ಇದೆ. ನೋಡಿ, ಉಗ್ರಗಾಮಿಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಗಡಿ ಗ್ರಾಮಗಳಲ್ಲೂ ಕೂಡ ರಕ್ಷಣಾ ಪಡೆಗಳು ಜನರಿಗೆ ತರಬೇತಿಯನ್ನ ಕೊಡ್ತಾ ಇದ್ದಾವೆ. ಭಾರತೀಯ ಸೇನಾ ಕೋ ಇಸ್ ಚುನೌತಿಪೂರ್ಣ ಇಲಾಖೆ ಮೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಗ್ರಾಮಸ್ಥರು ಕೂಡ ತಮ್ಮ ಪ್ರಾಣ ಕಾಪಾಡಿಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಸೆಮಿ ರೈಫಲ್ಸ್ ನ ಕೊಟ್ಟು ಅದನ್ನ ಚಲಾಯಿಸೋದು ಹೇಗೆ, ಅದನ್ನ ಯಾವ ರೀತಿಯಲ್ಲಿ ಉಪಯೋಗಿಸಬೇಕು, ಅದೆಲ್ಲ ತರಬೇತಿಯನ್ನ ಸೇನೆ ಕೊಡ್ತಾ ಇದೆ. ಒಂದು ವೇಳೆ ಯುದ್ಧದ ಸನ್ನಿವೇಶ ನಿರ್ಮಾಣವಾದ್ರೆ ಪಾಪ ಆ ಗ್ರಾಮಸ್ಥರು ಎಲ್ಲಿ ಹೋಗ್ಬೇಕು, ಅದೇ ಅವ್ರ ಸ್ವಂತ ಊರು, ಅದನ್ನ ಬಿಟ್ಟು ಇನ್ನೆಲ್ಲಿ ಹೋಗಕ್ಕಾಗತ್ತೆ. ಆದ್ರೆ ಅಲ್ಲಿಗೆ ಏನಾದ್ರೂ ಉಗ್ರಗಾಮಿಗಳು ನುಗ್ಗಿದ್ರೆ ಅವರನ್ನ ಎದುರಿಸೋದು ಹೇಗೆ ಅಂತ
ತರಬೇತಿಯನ್ನ ಕೊಡಲಾಗ್ತಾ ಇದೆ. ಸೇನೆ ಹೇಗೂ ಇರುತ್ತೆ, ಅದ್ರ ಜೊತೆಗೆ ಸ್ವಯಂ ರಕ್ಷಣೆಯ ತರಬೇತಿಯನ್ನ ಕೂಡ ಗ್ರಾಮಸ್ಥರಿಗೂ ಕೂಡ ಕೊಡಲಾಗ್ತಾ ಇದೆ. ಭಾರತೀಯ ಸೇನಾ ಜಿಸ್ ತಕನೀಕ್ ಏನಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಇಂಡೋ ಪಾಕ್ ಗಡಿಯಲ್ಲಿ ಸೇನೆ ಕಟ್ಟೆಚ್ಚರದಿಂದ ಇದೆ. ಎಲ್ಒಸಿಯಲ್ಲಿ ಬಿಎಸ್ಎಫ್ ಯೋಧರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಗಡಿಯಲ್ಲಿರೋ ಗ್ರಾಮಗಳಲ್ಲಿ ಕೂಡ ಜನರಿಗೆ ಟ್ರೈನಿಂಗ್ ಕೊಡಲಾಗ್ತಾ ಇದೆ. ಗ್ರಾಮ ರಕ್ಷಣಾ ಪಡೆಗಳಿಗೆ ಸೇನೆ ತರಬೇತಿಯನ್ನ ಕೊಡ್ತಾ ಇದೆ. ಸೆಮಿ ಸ್ವಯಂಚಾಲಿತ ರೈಫಲ್ಗಳೊಂದಿಗೆ ಟ್ರೈನಿಂಗ್ ಅನ್ನ ಕೊಡಲಾಗ್ತಾ ಇದೆ. ನೋಡಿ, ಉಗ್ರಗಾಮಿಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಗಡಿ ಗ್ರಾಮಗಳಲ್ಲೂ ಕೂಡ ರಕ್ಷಣಾ ಪಡೆಗಳು ಜನರಿಗೆ ತರಬೇತಿಯನ್ನ ಕೊಡ್ತಾ ಇದ್ದಾವೆ. ಭಾರತೀಯ ಸೇನಾ ಕೋ ಇಸ್ ಚುನೌತಿಪೂರ್ಣ ಇಲಾಖೆ ಮೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಗ್ರಾಮಸ್ಥರು ಕೂಡ ತಮ್ಮ ಪ್ರಾಣ ಕಾಪಾಡಿಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಸೆಮಿ ರೈಫಲ್ಸ್ ನ ಕೊಟ್ಟು ಅದನ್ನ ಚಲಾಯಿಸೋದು ಹೇಗೆ, ಅದನ್ನ ಯಾವ ರೀತಿಯಲ್ಲಿ ಉಪಯೋಗಿಸಬೇಕು, ಅದೆಲ್ಲ ತರಬೇತಿಯನ್ನ ಸೇನೆ ಕೊಡ್ತಾ ಇದೆ. ಒಂದು ವೇಳೆ ಯುದ್ಧದ ಸನ್ನಿವೇಶ ನಿರ್ಮಾಣವಾದ್ರೆ ಪಾಪ ಆ ಗ್ರಾಮಸ್ಥರು ಎಲ್ಲಿ ಹೋಗ್ಬೇಕು, ಅದೇ ಅವ್ರ ಸ್ವಂತ ಊರು, ಅದನ್ನ ಬಿಟ್ಟು ಇನ್ನೆಲ್ಲಿ ಹೋಗಕ್ಕಾಗತ್ತೆ. ಆದ್ರೆ ಅಲ್ಲಿಗೆ ಏನಾದ್ರೂ ಉಗ್ರಗಾಮಿಗಳು ನುಗ್ಗಿದ್ರೆ ಅವರನ್ನ ಎದುರಿಸೋದು ಹೇಗೆ ಅಂತ ತರಬೇತಿಯನ್ನ ಕೊಡಲಾಗ್ತಾ ಇದೆ. ಸೇನೆ ಹೇಗೂ ಇರುತ್ತೆ, ಅದ್ರ ಜೊತೆಗೆ ಸ್ವಯಂ ರಕ್ಷಣೆಯ ತರಬೇತಿಯನ್ನ ಕೂಡ ಗ್ರಾಮಸ್ಥರಿಗೂ ಕೂಡ ಕೊಡಲಾಗ್ತಾ ಇದೆ. ಭಾರತೀಯ ಸೇನಾ ಜಿಸ್ ತಕನೀಕ್ ಏನಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಇಂಡೋ ಪಾಕ್ ಗಡಿಯಲ್ಲಿ ಸೇನೆ ಕಟ್ಟೆಚ್ಚರದಿಂದ ಇದೆ. ಎಲ್ಒಸಿಯಲ್ಲಿ ಬಿಎಸ್ಎಫ್ ಯೋಧರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಗಡಿಯಲ್ಲಿರೋ ಗ್ರಾಮಗಳಲ್ಲಿ ಕೂಡ ಜನರಿಗೆ ಟ್ರೈನಿಂಗ್ ಕೊಡಲಾಗ್ತಾ ಇದೆ. ಗ್ರಾಮ ರಕ್ಷಣಾ ಪಡೆಗಳಿಗೆ ಸೇನೆ ತರಬೇತಿಯನ್ನ ಕೊಡ್ತಾ ಇದೆ. ಸೆಮಿ ಸ್ವಯಂಚಾಲಿತ ರೈಫಲ್ಗಳೊಂದಿಗೆ ಟ್ರೈನಿಂಗ್ ಅನ್ನ ಕೊಡಲಾಗ್ತಾ ಇದೆ. ನೋಡಿ, ಉಗ್ರಗಾಮಿಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಗಡಿ ಗ್ರಾಮಗಳಲ್ಲೂ ಕೂಡ ರಕ್ಷಣಾ ಪಡೆಗಳು ಜನರಿಗೆ ತರಬೇತಿಯನ್ನ ಕೊಡ್ತಾ ಇದ್ದಾವೆ. ಭಾರತೀಯ ಸೇನಾ ಕೋ ಇಸ್ ಚುನೌತಿಪೂರ್ಣ ಇಲಾಖೆ ಮೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಗ್ರಾಮಸ್ಥರು ಕೂಡ ತಮ್ಮ ಪ್ರಾಣ ಕಾಪಾಡಿಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಸೆಮಿ ರೈಫಲ್ಸ್ ನ ಕೊಟ್ಟು ಅದನ್ನ ಚಲಾಯಿಸೋದು ಹೇಗೆ, ಅದನ್ನ ಯಾವ ರೀತಿಯಲ್ಲಿ ಉಪಯೋಗಿಸಬೇಕು, ಅದೆಲ್ಲ ತರಬೇತಿಯನ್ನ ಸೇನೆ ಕೊಡ್ತಾ ಇದೆ. ಒಂದು ವೇಳೆ ಯುದ್ಧದ ಸನ್ನಿವೇಶ ನಿರ್ಮಾಣವಾದ್ರೆ ಪಾಪ ಆ ಗ್ರಾಮಸ್ಥರು ಎಲ್ಲಿ ಹೋಗ್ಬೇಕು, ಅದೇ ಅವ್ರ ಸ್ವಂತ ಊರು, ಅದನ್ನ ಬಿಟ್ಟು ಇನ್ನೆಲ್ಲಿ ಹೋಗಕ್ಕಾಗತ್ತೆ. ಆದ್ರೆ ಅಲ್ಲಿಗೆ ಏನಾದ್ರೂ ಉಗ್ರಗಾಮಿಗಳು ನುಗ್ಗಿದ್ರೆ ಅವರನ್ನ ಎದುರಿಸೋದು ಹೇಗೆ ಅಂತ ತರಬೇತಿಯನ್ನ ಕೊಡಲಾಗ್ತಾ ಇದೆ. ಸೇನೆ ಹೇಗೂ ಇರುತ್ತೆ, ಅದ್ರ ಜೊತೆಗೆ ಸ್ವಯಂ ರಕ್ಷಣೆಯ ತರಬೇತಿಯನ್ನ ಕೂಡ ಗ್ರಾಮಸ್ಥರಿಗೂ ಕೂಡ ಕೊಡಲಾಗ್ತಾ ಇದೆ. ಭಾರತೀಯ ಸೇನಾ ಜಿಸ್ ತಕನೀಕ್ ಏನಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಇಂಡೋ ಪಾಕ್ ಗಡಿಯಲ್ಲಿ ಸೇನೆ ಕಟ್ಟೆಚ್ಚರದಿಂದ ಇದೆ. ಎಲ್ಒಸಿಯಲ್ಲಿ ಬಿಎಸ್ಎಫ್ ಯೋಧರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಗಡಿಯಲ್ಲಿರೋ ಗ್ರಾಮಗಳಲ್ಲಿ ಕೂಡ ಜನರಿಗೆ ಟ್ರೈನಿಂಗ್ ಕೊಡಲಾಗ್ತಾ ಇದೆ. ಗ್ರಾಮ ರಕ್ಷಣಾ ಪಡೆಗಳಿಗೆ ಸೇನೆ ತರಬೇತಿಯನ್ನ ಕೊಡ್ತಾ ಇದೆ. ಸೆಮಿ ಸ್ವಯಂಚಾಲಿತ ರೈಫಲ್ಗಳೊಂದಿಗೆ ಟ್ರೈನಿಂಗ್ ಅನ್ನ ಕೊಡಲಾಗ್ತಾ ಇದೆ. ನೋಡಿ, ಉಗ್ರಗಾಮಿಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಗಡಿ ಗ್ರಾಮಗಳಲ್ಲೂ ಕೂಡ ರಕ್ಷಣಾ ಪಡೆಗಳು ಜನರಿಗೆ ತರಬೇತಿಯನ್ನ ಕೊಡ್ತಾ ಇದ್ದಾವೆ. ಭಾರತೀಯ ಸೇನಾ ಕೋ ಇಸ್ ಚುನೌತಿಪೂರ್ಣ ಇಲಾಖೆ ಮೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಗ್ರಾಮಸ್ಥರು ಕೂಡ ತಮ್ಮ ಪ್ರಾಣ ಕಾಪಾಡಿಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಸೆಮಿ ರೈಫಲ್ಸ್ ನ ಕೊಟ್ಟು ಅದನ್ನ ಚಲಾಯಿಸೋದು ಹೇಗೆ, ಅದನ್ನ ಯಾವ ರೀತಿಯಲ್ಲಿ ಉಪಯೋಗಿಸಬೇಕು, ಅದೆಲ್ಲ ತರಬೇತಿಯನ್ನ ಸೇನೆ ಕೊಡ್ತಾ ಇದೆ. ಒಂದು ವೇಳೆ ಯುದ್ಧದ ಸನ್ನಿವೇಶ ನಿರ್ಮಾಣವಾದ್ರೆ ಪಾಪ ಆ ಗ್ರಾಮಸ್ಥರು ಎಲ್ಲಿ ಹೋಗ್ಬೇಕು, ಅದೇ ಅವ್ರ ಸ್ವಂತ ಊರು, ಅದನ್ನ ಬಿಟ್ಟು ಇನ್ನೆಲ್ಲಿ ಹೋಗಕ್ಕಾಗತ್ತೆ. ಆದ್ರೆ ಅಲ್ಲಿಗೆ ಏನಾದ್ರೂ ಉಗ್ರಗಾಮಿಗಳು ನುಗ್ಗಿದ್ರೆ ಅವರನ್ನ ಎದುರಿಸೋದು ಹೇಗೆ ಅಂತ ತರಬೇತಿಯನ್ನ ಕೊಡಲಾಗ್ತಾ ಇದೆ. ಸೇನೆ ಹೇಗೂ ಇರುತ್ತೆ, ಅದ್ರ ಜೊತೆಗೆ ಸ್ವಯಂ ರಕ್ಷಣೆಯ ತರಬೇತಿಯನ್ನ ಕೂಡ ಗ್ರಾಮಸ್ಥರಿಗೂ ಕೂಡ ಕೊಡಲಾಗ್ತಾ ಇದೆ. ಭಾರತೀಯ ಸೇನಾ ಜಿಸ್ ತಕನೀಕ್ ಏನಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಇಂಡೋ ಪಾಕ್ ಗಡಿಯಲ್ಲಿ ಸೇನೆ ಕಟ್ಟೆಚ್ಚರದಿಂದ ಇದೆ. ಎಲ್ಒಸಿಯಲ್ಲಿ ಬಿಎಸ್ಎಫ್ ಯೋಧರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಗಡಿಯಲ್ಲಿರೋ ಗ್ರಾಮಗಳಲ್ಲಿ ಕೂಡ ಜನರಿಗೆ ಟ್ರೈನಿಂಗ್ ಕೊಡಲಾಗ್ತಾ ಇದೆ. ಗ್ರಾಮ ರಕ್ಷಣಾ ಪಡೆಗಳಿಗೆ ಸೇನೆ ತರಬೇತಿಯನ್ನ ಕೊಡ್ತಾ ಇದೆ. ಸೆಮಿ ಸ್ವಯಂಚಾಲಿತ ರೈಫಲ್ಗಳೊಂದಿಗೆ ಟ್ರೈನಿಂಗ್ ಅನ್ನ ಕೊಡಲಾಗ್ತಾ ಇದೆ. ನೋಡಿ, ಉಗ್ರಗಾಮಿಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಗಡಿ ಗ್ರಾಮಗಳಲ್ಲೂ ಕೂಡ ರಕ್ಷಣಾ ಪಡೆಗಳು ಜನರಿಗೆ ತರಬೇತಿಯನ್ನ ಕೊಡ್ತಾ ಇದ್ದಾವೆ. ಭಾರತೀಯ ಸೇನಾ ಕೋ ಇಸ್ ಚುನೌತಿಪೂರ್ಣ ಇಲಾಖೆ ಮೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಗ್ರಾಮಸ್ಥರು ಕೂಡ ತಮ್ಮ ಪ್ರಾಣ ಕಾಪಾಡಿಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಸೆಮಿ ರೈಫಲ್ಸ್ ನ ಕೊಟ್ಟು ಅದನ್ನ ಚಲಾಯಿಸೋದು ಹೇಗೆ, ಅದನ್ನ ಯಾವ ರೀತಿಯಲ್ಲಿ ಉಪಯೋಗಿಸಬೇಕು, ಅದೆಲ್ಲ ತರಬೇತಿಯನ್ನ
ಸೇನೆ ಕೊಡ್ತಾ ಇದೆ. ಒಂದು ವೇಳೆ ಯುದ್ಧದ ಸನ್ನಿವೇಶ ನಿರ್ಮಾಣವಾದ್ರೆ ಪಾಪ ಗ್ರಾಮಸ್ಥರು ಎಲ್ಲಿ ಹೋಗ್ಬೇಕು? ಅದೇ ಅವ್ರ ಸ್ವಂತ ಊರು, ಅದನ್ನ ಬಿಟ್ಟು ಇನ್ನೆಲ್ಲಿ ಹೋಗಕ್ಕಾಗತ್ತೆ? ಆದ್ರೆ ಅಲ್ಲಿಗೆ ಏನಾದ್ರೂ ಉಗ್ರಗಾಮಿಗಳು ನುಗ್ಗಿದ್ರೆ ಅವರನ್ನ ಎದುರಿಸೋದು ಹೇಗೆ ಅಂತ ತರಬೇತಿಯನ್ನ ಕೊಡ್ಲಾಗ್ತಾ ಇದೆ. ಸೇನೆ ಹೇಗೂ ಇರುತ್ತೆ, ಅದ್ರ ಜೊತೆಗೆ ಸ್ವಯಂ ರಕ್ಷಣೆಯ ತರಬೇತಿಯನ್ನ ಕೂಡ ಗ್ರಾಮಸ್ಥರಿಗೂ ಕೂಡ ಕೊಡ್ಲಾಗ್ತಾ ಇದೆ. ಭಾರತೀಯ ಸೇನಾ ಜಿಸ್ ತಕನೀಕ್ ಏನಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಇಂಡೋ ಪಾಕ್ ಗಡಿಯಲ್ಲಿ ಸೇನೆ ಕಟ್ಟೆಚ್ಚರದಿಂದ ಇದೆ. ಎಲ್ಒಸಿಯಲ್ಲಿ ಬಿಎಸ್ಎಫ್ ಯೋಧರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಗಡಿಯಲ್ಲಿರೋ ಗ್ರಾಮಗಳಲ್ಲಿ ಕೂಡ ಜನರಿಗೆ ಟ್ರೈನಿಂಗ್ ಕೊಡಲಾಗ್ತಾ ಇದೆ. ಗ್ರಾಮ ರಕ್ಷಣಾ ಪಡೆಗಳಿಗೆ ಸೇನೆ ತರಬೇತಿಯನ್ನ ಕೊಡ್ತಾ ಇದೆ. ಸೆಮಿ ಸ್ವಯಂಚಾಲಿತ ರೈಫಲ್ಗಳೊಂದಿಗೆ ಟ್ರೈನಿಂಗ್ ಅನ್ನ ಕೊಡಲಾಗ್ತಾ ಇದೆ. ನೋಡಿ, ಉಗ್ರಗಾಮಿಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಗಡಿ ಗ್ರಾಮಗಳಲ್ಲೂ ಕೂಡ ರಕ್ಷಣಾ ಪಡೆಗಳು ಜನರಿಗೆ ತರಬೇತಿಯನ್ನ ಕೊಡ್ತಾ ಇದ್ದಾವೆ. ಭಾರತೀಯ ಸೇನಾ ಕೋ ಇಸ್ ಚುನೌತಿಪೂರ್ಣ ಇಲಾಖೆ ಮೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಗ್ರಾಮಸ್ಥರು ಕೂಡ ತಮ್ಮ ಪ್ರಾಣ ಕಾಪಾಡಿಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಸೆಮಿ ರೈಫಲ್ಸ್ ನ ಕೊಟ್ಟು ಅದನ್ನ ಚಲಾಯಿಸೋದು ಹೇಗೆ, ಅದನ್ನ ಯಾವ ರೀತಿಯಲ್ಲಿ ಉಪಯೋಗಿಸಬೇಕು, ಅದೆಲ್ಲ ತರಬೇತಿಯನ್ನ ಸೇನೆ ಕೊಡ್ತಾ ಇದೆ. ಒಂದು ವೇಳೆ ಯುದ್ಧದ ಸನ್ನಿವೇಶ ನಿರ್ಮಾಣವಾದ್ರೆ ಪಾಪ ಗ್ರಾಮಸ್ಥರು ಎಲ್ಲಿ ಹೋಗ್ಬೇಕು? ಅದೇ ಅವ್ರ ಸ್ವಂತ ಊರು, ಅದನ್ನ ಬಿಟ್ಟು ಇನ್ನೆಲ್ಲಿ ಹೋಗಕ್ಕಾಗತ್ತೆ? ಆದ್ರೆ ಅಲ್ಲಿಗೆ ಏನಾದ್ರೂ ಉಗ್ರಗಾಮಿಗಳು ನುಗ್ಗಿದ್ರೆ ಅವರನ್ನ ಎದುರಿಸೋದು ಹೇಗೆ ಅಂತ ತರಬೇತಿಯನ್ನ ಕೊಡ್ಲಾಗ್ತಾ ಇದೆ. ಸೇನೆ ಹೇಗೂ ಇರುತ್ತೆ, ಅದ್ರ ಜೊತೆಗೆ ಸ್ವಯಂ ರಕ್ಷಣೆಯ ತರಬೇತಿಯನ್ನ ಕೂಡ ಗ್ರಾಮಸ್ಥರಿಗೂ ಕೂಡ ಕೊಡ್ಲಾಗ್ತಾ ಇದೆ. ಭಾರತೀಯ ಸೇನಾ ಜಿಸ್ ತಕನೀಕ್ ಏನಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಇಂಡೋ ಪಾಕ್ ಗಡಿಯಲ್ಲಿ ಸೇನೆ ಕಟ್ಟೆಚ್ಚರದಿಂದ ಇದೆ. ಎಲ್ಒಸಿಯಲ್ಲಿ ಬಿಎಸ್ಎಫ್ ಯೋಧರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಗಡಿಯಲ್ಲಿರೋ ಗ್ರಾಮಗಳಲ್ಲಿ ಕೂಡ ಜನರಿಗೆ ಟ್ರೈನಿಂಗ್ ಕೊಡಲಾಗ್ತಾ ಇದೆ. ಗ್ರಾಮ ರಕ್ಷಣಾ ಪಡೆಗಳಿಗೆ ಸೇನೆ ತರಬೇತಿಯನ್ನ ಕೊಡ್ತಾ ಇದೆ. ಸೆಮಿ ಸ್ವಯಂಚಾಲಿತ ರೈಫಲ್ಗಳೊಂದಿಗೆ ಟ್ರೈನಿಂಗ್ ಅನ್ನ ಕೊಡಲಾಗ್ತಾ ಇದೆ. ನೋಡಿ, ಉಗ್ರಗಾಮಿಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಗಡಿ ಗ್ರಾಮಗಳಲ್ಲೂ ಕೂಡ ರಕ್ಷಣಾ ಪಡೆಗಳು ಜನರಿಗೆ ತರಬೇತಿಯನ್ನ ಕೊಡ್ತಾ ಇದ್ದಾವೆ. ಭಾರತೀಯ ಸೇನಾ ಕೋ ಇಸ್ ಚುನೌತಿಪೂರ್ಣ ಇಲಾಖೆ ಮೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಗ್ರಾಮಸ್ಥರು ಕೂಡ ತಮ್ಮ ಪ್ರಾಣ ಕಾಪಾಡಿಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಸೆಮಿ ರೈಫಲ್ಸ್ ನ ಕೊಟ್ಟು ಅದನ್ನ ಚಲಾಯಿಸೋದು ಹೇಗೆ, ಅದನ್ನ ಯಾವ ರೀತಿಯಲ್ಲಿ ಉಪಯೋಗಿಸಬೇಕು, ಅದೆಲ್ಲ ತರಬೇತಿಯನ್ನ ಸೇನೆ ಕೊಡ್ತಾ ಇದೆ. ಒಂದು ವೇಳೆ ಯುದ್ಧದ ಸನ್ನಿವೇಶ ನಿರ್ಮಾಣವಾದ್ರೆ ಪಾಪ ಗ್ರಾಮಸ್ಥರು ಎಲ್ಲಿ ಹೋಗ್ಬೇಕು? ಅದೇ ಅವ್ರ ಸ್ವಂತ ಊರು, ಅದನ್ನ ಬಿಟ್ಟು ಇನ್ನೆಲ್ಲಿ ಹೋಗಕ್ಕಾಗತ್ತೆ? ಆದ್ರೆ ಅಲ್ಲಿಗೆ ಏನಾದ್ರೂ ಉಗ್ರಗಾಮಿಗಳು ನುಗ್ಗಿದ್ರೆ ಅವರನ್ನ ಎದುರಿಸೋದು ಹೇಗೆ ಅಂತ ತರಬೇತಿಯನ್ನ ಕೊಡ್ಲಾಗ್ತಾ ಇದೆ. ಸೇನೆ ಹೇಗೂ ಇರುತ್ತೆ, ಅದ್ರ ಜೊತೆಗೆ ಸ್ವಯಂ ರಕ್ಷಣೆಯ ತರಬೇತಿಯನ್ನ ಕೂಡ ಗ್ರಾಮಸ್ಥರಿಗೂ ಕೂಡ ಕೊಡ್ಲಾಗ್ತಾ ಇದೆ. ಭಾರತೀಯ ಸೇನಾ ಜಿಸ್ ತಕನೀಕ್ ಏನಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ.